ಯಾದಗಿರಿಯಲ್ಲೂ ಕೂಡ ಲೋಕಾಯುಕ್ತ ಪೊಲೀಸರು ಭೇಟಿಯಾಡಿದ್ದಾರೆ. ಜಿಲ್ಲಾ ಪಂಚಾಯತ್ನ ಯೋಜನಾಧಿಕಾರಿ ಮನೆಯ ಮೇಲೆ ದಾಳಿಯಾಗಿದೆ. ಬಲವಂತ್ ರಾಥೋಡ್ ಇವರ ಮನೆಯ ಮೇಲೆ ದಾಳಿಯಾಗಿದೆ. ಡಿಸಿ ಕಚೇರಿ ಹಿಂಭಾಗದಲ್ಲಿರುವಂಥ ವಸತಿ ಗೃಹದ ಮೇಲೆ ದಾಳಿಯಾಗಿರೋದು. ಇನ್ನು ವಿಜಯಪುರದಲ್ಲಿ ಅವರ ಸ್ವಂತ ಮನೆಯಂತೆ ಅದರ ಮೇಲೂ ಕೂಡ ದಾಳಿಯಾಗಿದೆ. ದಾಳಿ ಸಂದರ್ಭದಲ್ಲಿ ನಗದು, ಚಿನ್ನಾಭರಣ, ಬೆಳ್ಳಿ ಆಭರಣ ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಯಾದಗಿರಿಯಲ್ಲಾಗಿರುವಂಥ ರೇಡ್ನ ಸಂದರ್ಭದಲ್ಲಿ ಸಿಕ್ಕಿರುವಂಥ ಹಣ ಮತ್ತು ಚಿನ್ನಾಭರಣ ಗಮನಿಸ್ತಾ ಇದ್ದೀರಿ. ಬಲವಂತ್ ರಾಥೋಡ್ ಫೋಟೋ ಕೂಡ ನೋಡ್ತಾ ಇದ್ದೀರಿ. ಇವರೇ ಬಲವಂತ್ ರಾಥೋಡ್. ಇವರ ಮೇಲೆಯೂ ಕೂಡ ಕಂಪ್ಲೇಂಟ್ಸ್ ಇತ್ತು. ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದನೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪಗಳಿತ್ತು. ಲಂಚ ತೆಗೆದುಕೊಳ್ಳುತ್ತಾರೆ ಅನ್ನುವಂಥ ಆರೋಪಗಳಿತ್ತು. ದೂರು ಕೂಡ ಲೋಕಾಯುಕ್ತಕ್ಕೆ ಆಗಾಗ ಬಂದಿತ್ತು. ಇದರ ಬೆನ್ನಿಗೆ ಲೋಕಾಯುಕ್ತ ಕಾರ್ಯಪ್ರವೃತ್ತ ಆಗಿ ಸದ್ಯ ಅವರ ಮೇಲೆ ದಾಳಿ ಮಾಡಿ ಅವರು ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದಿಸಿದ್ದಾರೆ ಅನ್ನೋದಕ್ಕೆ ಪೂರಕ ಅನ್ನುವಂತೆ ಒಂದಿಷ್ಟು ಚಿನ್ನಾಭರಣಗಳು, ದುಡ್ಡು, ಜೊತೆಗೆ ಆಸ್ತಿ ಪತ್ರಗಳು ಇದೆಲ್ಲವೂ ಕೂಡ ಪತ್ತೆಯಾಗಿದೆ ಅವರ ಮನೆಯಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.